ಮಲೆಟ ಅಂತಿರಲ್ಲ. ಮಲೆಟ ಅಂತ ಗಿಡ ಕೇಳಿದಿರಿ, ನೀರು ಗಿಡ ನಾವು ಮಾಡುತ್ತೇವೆ. ಒಂದು 30 ಲಕ್ಷ ಕೊಡ್ತಾ ಇದ್ದೇವೆ. ಈಗ ನಾ ಹೇಳ್ತಾ ಇದ್ದು ಎಷ್ಟು ಮಂದಿಗೆ ಜಮೀನಿದೆ ಕೈಯಲ್ಲಿ? ಎಷ್ಟು ಮಂದಿ ಹೆಸರು ಹಾಕಿರಿ ಕೈಯಲ್ಲಿ? ಹಾಲು 10 ವರ್ಷ ಕೊಡುತ್ತಾ ಮತ್ತೆ ಯಾವ್ದಾದ್ರು ಪ್ರಾಣಿ ಕೊಡುತ್ತಾ? ಯಾವ್ದು ಕೊಡುತ್ತೆ? ಆಡು ಕೊಡುತ್ತಾ? ಆಡಂದ್ರೆ ಏನು? ಮೇಕೆ. ಮೇಕೆ ಅದು ಏನ್ ತಿಂತತಿ? ಮೇಕೆ ಮೇಯಲು ಇಲ್ಲ ಅಂತಾನೆ ಗೊತ್ತಿಲ್ಲ. ಈಗ ಮೇಕೆನ ಒಂದು ವರ್ಷಕ್ಕೆ ಎಷ್ಟೆಲ್ಲ ಮಗು ಕೊಡ್ತೈತಿ? 1 ಎಕರೆ ಇದ್ದರು ಈಗ ನೌಕರಿ ಮಾಡೋದ್ರ ಗತಿ ತಿಂಗಳ 20,000 ರೂಪಾಯಿ ತಗೋಬಹುದಾ? 1 ಎಕರೆ ಇದ್ದರು ಯಾವ್ದಾರ ಬೆಳೆ ಬೆಳೆದು ಈಗ ಯಾವ ಬೆಳೆ ಆ ತಿಂಗಳಿಗೆ 20,000 ವರ್ಷಕ್ಕೆ ಎಷ್ಟಾಯ್ತು? ನಿಮ್ಮ ಮನೆಯವ್ರು ಕುಡಿಯಾಕ ಹೆಂಗಿಲ್ಲ? ನಾನು ಅಡಿಕೆ ಬೆಳೆದವನ ಅದೇ ನಾನು ಮುಂದೆ ಕಲ್ಸ್ಬೇಡ್ರಿ. ಅಡಿಕೆಗೆ ಹಣೆ ಬರ ಗೊತ್ತೈತಿ. ಈಗ ಏನಂದ್ರೆ ಏನ್ ಬೇಡ, ನಿಮ್ ಕಡೆ ಜಮೀನು ನೀರಾವರಿ ಇದೆಯಾ? ನೀರಾವರಿ ಎಷ್ಟು ಎಕರೆ? 1 ಎಕರೆ ಇತ್ತಂದ್ರೆ ಸುತ್ತು 200 ಗಿಡ, 1 ಸಾಲ 2 ಸಾಲ ಹಚ್ಚಿದ್ರೆ 400 ಗಿಡ. ಆಯ್ತಾ? 6 ತಿಂಗಳ ನಂತರ ನಮ್ಗೆ ಈಗ ಸಾಹೇಬ್ರು ಇಷ್ಟೆಲ್ಲ ಇರಬೇಕು. ಆ ಗಿಡ ಹಾಕ್ತೀವಿ, ಇದನ್ನ ಹಾಕ್ತೀವಿ, ಇದಕ್ಕೆ ಹಾಕತಿ, ಇದಕ್ಕೆ ಇದಾಕತಿ. ಆಡಿನ ಒಂದು 400 ಗಿಡ ಹಾಕಿದ್ರೆ ಅಂದ್ರೆ 10 ಆಡು ಆರಾಮ್ ಸಾಕದಂದ್ರೆ ಅವನೇನು ಚೀಚಿ ಅಂತ ಹೊತ್ಕೊಂಡು ಹೋಗೋದಲ್ಲ. ಮನ್ಯಾಗ ಒಂದೆರಡು ಊಟ ಕಟ್ಟೋದು ಅಲ್ಲೇ ಕಟ್ಟಿಬಿಡೋದು. ಆಯ್ತಾ? ಮಾಡ್ತಾ ಇದ್ರಲ್ಲ. ಈ ಗಾಳಿ ಗಿಡ ಅಂತ ಬರುತ್ತೆ, ಕೇಳಿದ? ಇದು ಬೀಜದಿಂದ ಬಂದಿದ್ದು. ಇದು ನಾಟಿ ಮಾಡಿದಂತ ಮಾಡ್ತಾರೆ. ಕಟ್ಟಿಂಗ್ ಅಂತೇಳಿ ಅದರಿಂದ 4 ವರ್ಷ ಕಟ್ಟಿಂಗ್ ಮಾಡ್ಬೋದು. ಆ ನಿಂಗಿಂತ ಎತ್ತರ ಹೋಗ್ತದೆ. 4 ವರ್ಷ ಹೋಗ್ತದೆ. ಆಮೇಲೆ ಅದನ್ನ ಕಟ್ ಮಾಡಿದಂದ್ರೆ ಸಿಗಂಗಿಲ್ಲ, ಮತ್ತೆ ಹೊಳ್ಳಿ ನೆಡಬೇಕು. ಆಮೇಲೆ ನಿಮ್ಮ ಭೂಮಿ ಫಲವತ್ತತೆ ಕಡೆ. ಆಮೇಲೆ ಅದ್ರ ಸೈಡ್ ಕೊಂಗಿಗಳು ಬರ್ತಾವಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬರೋದು, ಕಟ್ಟೋದು, ಎಣ್ಣೆ ಸಿಗ್ತೈತಿ. ಹಾಲು ಬೇಕಾದ್ರೆ ಹಾಲು ತೊಗೊಳ್ರಿ, ಮಗು ಬೇಕಾದ್ರೆ ಮಗುನ್ ಮಾಡಿ. ನಿಮ್ಗೆ ಎಷ್ಟು ಬೇಕು? 10 ಆಡು ಬೇಕಿದ್ರೆ ಎಷ್ಟು ಬೇಕು? 1 ವರ್ಷಕ್ಕೆ ಎಷ್ಟು ತಗೋರಿ? ಸರಿ, ಮಸ್ತ್ ಕ್ಯಾಲ್ಕುಲೇಷನ್ ಭಾರಿ ಇರ್ತದೆ.